ಭಾರತದ 4 ಚಾರ್ಧಾಮ್ ಯಾತ್ರೆಗಳಲ್ಲಿ ಒಂದಾಗಿರುವಂತಹ ಪೂರಿ ಜಗನ್ನಾಥ ಯಾತ್ರೆ ಯಾರಿಗಿಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟನೇ. ಸೊ ಆ ಒಂದು ಯಾತ್ರೆನ ಹೇಗೆ ಒಂದು ಬಜೆಟ್ ಟ್ರಿಪ್ಪಲ್ಲಿ ಹೋಗಿ ಬರ್ಬೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಮಾಹಿತಿಯನ್ನು ತಿಳಿಯೋಣ. ಗಾಯ್ಸ್, ಇದೊಂದು ಬಜೆಟ್ ಟ್ರಿಪ್ ಆಗಿರುತ್ತೆ, ಆದ್ದರಿಂದ ನಿಮಗೆಲ್ಲರಿಗೂ ಸ್ವಲ್ಪ ಗೊತ್ತಾಗಲಿ ಅಂದ್ಬಿಟ್ಟು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಈ ಒಂದು ಜರ್ನಿಯನ್ನು ಒಬ್ಬನೇ ಮಾಡಿದ್ದೆ. ನೀವೇನಾದರೂ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಈ ಒಂದು ಬಜೆಟ್ನ ಡಿವೈಡ್ ಮಾಡ್ಕೊಳ್ಳಿ. ಪೂರಿ ಜಗನ್ನಾಥ ದೇವಾಲಯ ಸಾಮಾನ್ಯ ದೇವಾಲಯ ಅಂತೂ ಅಲ್ಲ. ಸೊ ನೀವು ನೋಡಿರ್ಬೋದು ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ತುಂಬ ಅಚ್ಚರಿಗಳನ್ನು ಒಳಗೊಂಡಿರುವಂಥ ದೇವಸ್ಥಾನ ಮತ್ತು ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಹೊಂದಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಅಚ್ಚರಿಗಳಿಂದನೇ ನಾನು ಕೂಡ ಎಲ್ಲೂ ಹೋಗ್ದೇ ಇರೋನು ಈ ಒಂದು ದೇವಸ್ಥಾನಕ್ಕೆ ಒಬ್ಬನೇ ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಮೊದಲನೇದಾಗಿ ನಾವು ದುಡ್ಡಿಲ್ಲ, ಬಜೆಟ್ ಇಲ್ಲ ಅಂತ ಕುತ್ಕೊಂಡು ಯೋಚನೆ ಮಾಡೋಕ್ಕಿಂತ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಬಜೆಟಲ್ಲೇ ಕೂಡ ಟ್ರಾವೆಲ್ ಮಾಡ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕಡೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ. ಮೊದಲನೇದಾಗಿ ನಾನು ಹೋಗಿದ್ದು ಟ್ರೈನ್ ಬಂದ್ಬಿಟ್ಟು ಪ್ರಶಾಂತಿ ಎಕ್ಸ್ಪ್ರೆಸ್ ಅಂತ. ಇದು ಬಂದ್ಬಿಟ್ಟು ಡೈಲಿ ಅಥವಾ ಒಂದಿನ ಬಿಟ್ಟು ಒಂದಿನ ಇರ್ಬೋದು ಅಂತ ನನಗನ್ಸುತ್ತೆ. ನೀವೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇದು ಮೆಜೆಸ್ಟಿಕ್ಕಿಂದ ಭುವನೇಶ್ವರ್ಗೆ ಹೋಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ ಪೂರಿ ಜಗನ್ನಾಥ ಇರೋದು ಒರಿಸ್ಸಾದಲ್ಲಿ ಅಂತ. ಸೊ ಈ ಒಂದು ಜರ್ನಿಯ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ನನಗೆ 750 ಆಯಿತು ಒಂದು ಸೈಡು. 2 ಸೈಡು ಸೇರಿ ನನಗೆ 1500 ರುಪೀಸ್ ಆಯಿತು. ಹಾಗೆ ನೀವು ಭುವನೇಶ್ವರ್ ಇಳಿತಾ ಇದ್ದಂಗೆ ನಿಮಗೆ ಬಸ್ ಸ್ಟ್ಯಾಂಡ್ ಕೂಡ ಅಲ್ಲೇ ಸಿಗುತ್ತೆ. ನೀವು ಇಲ್ಲಾಂದರೆ ಯಾರನ್ನಾದ್ರೂ ಕೇಳಾದರೂ ತಿಳ್ಕೊಬೋದು. ಸೊ ಅಲ್ಲೇ ಇರುತ್ತೆ, ರೈಲ್ವೆ ಸ್ಟೇಷನ್ ಹತ್ರನೇ ಬಸ್ ಸ್ಟ್ಯಾಂಡ್ ಇದೆ. ಯಾರಾದರೂ ಒಬ್ಬರೇ ಹೋಗ್ತಾ ಇದ್ದೀರಾ ಅಂದರೆ ಟೆನ್ಷನ್ ತೊಗೊಬೇಡಿ, ಯಾಕಂದರೆ ಈ ಒಂದು ಜರ್ನಿ ತುಂಬ ಈಸಿಯಾಗಿರುತ್ತೆ. ಬಸ್ಗೆಲ್ಲ ಏನು ತೊಂದರೆ ಇಲ್ಲ. ಆದರೆ ನೈಟು 8 ಗಂಟೆ ಒಳಗೆ ನೀವು ಹೋಗೋಕ್ಕೆ ಟ್ರೈ ಮಾಡಿ. ಹಾಗೆಯೇ ಟ್ರೈನ್ ಜರ್ನಿ ಬಂದ್ಬಿಟ್ಟು ನಿಮಗೆ ಬೆಂಗಳೂರಿಂದ ಭುವನೇಶ್ವರ್ಗೆ ಹೋಗೋಕ್ಕೆ ನಿಮಗೆ 1.5 ದಿನ ಟೈಮ್ ಬೇಕಾಗುತ್ತೆ. ಇನ್ನು ಟ್ರೈನಲ್ಲಿ ಊಟ ತಿಂಡಿ ಸ್ನ್ಯಾಕ್ಸು ಅಂದ್ಬಿಟ್ಟು ನನಗೆ 500 ರುಪೀಸ್ ಖರ್ಚಾಗಿದೆ. ಅದು ಡಿಪೆಂಡ್ಸು, ನಿಮ್ಮ ಒಂದು ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಊಟ ತಿಂಡಿ ಸ್ನ್ಯಾಕ್ಸ್ಗೆ ಖರ್ಚಾಗುತ್ತೆ. ಬಟ್ ನನಗೆ 500 ರುಪೀಸ್ ಆಯಿತು. ಹಾಗಾದರೆ ನನಗೆ ಒಂದು ಸೈಡು 750 ಪ್ಲಸ್ 500 1250 ಖರ್ಚಾಗಿದೆ. ಇನ್ನು ಭುವನೇಶ್ವರ್ ಬಸ್ ಸ್ಟ್ಯಾಂಡಿಂದ ನಿಮಗೆ ಪೂರಿಗೆ 100 ರುಪೀಸ್ ತೊಗೊತಾರೆ. ನಾನು ಪೂರಿಯಿಂದ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ಮಳೆ ಇತ್ತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ಹೇಗೆ ಅಂತ. ಯಾವುದೋ ಒಂದು ನಮಗೆ ಗೊತ್ತಿಲ್ಲದೆ ಇರೋ ಹೊಸ ಪ್ಲೇಸಿಗೆ ಹೋದಾಗ ಆ ಫೀಲು ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅಲ್ಲಿ ರೂಮೆಲ್ಲ ಹೆಂಗೆ, ರೂಮ್ದು ಖರ್ಚು ಎಷ್ಟಾಯಿತು ಅಂತ ನಾನು ತಿಳಿಸ್ಕೊಡ್ತೀನಿ. ಫೈನಲಿ ಪೂರಿಗೆ ಬಂದೆ. ಪೂರಿ ರೀಚ್ ಆದಮೇಲೆ ನಾನು ಫಸ್ಟ್ ತಿಂದಿದ್ದೆ ಪಾನಿಪುರಿ. ರೂಮಿಗೆ ಬಂದೆ ನಾನು. ನೈಟು 9:30 ಸಮಥಿಂಗ್ ಏನೋ ಆಗಿತ್ತು. ಸೊ ರೂಮ್ನ ನೋಡ್ತಾ ಇದ್ದೀರಾ ನೀವು ಹೇಗಿದೆ ಅಂತ. ಈ ಒಂದು ರೂಮ್ ಬಂದ್ಬಿಟ್ಟು ನನಗೆ 24 ಅವರ್ಸ್ಗೆ 800 ರುಪೀಸ್ ಆಯಿತು. ನೋಡ್ತಾ ಇರ್ಬೋದು ನೀವು ಬಾತ್ರೂಮ್ ಟಾಯ್ಲೆಟ್ ಕಂಡೀಷನ್ಸ್ ಎಲ್ಲ ಹೇಗಿದೆ ಅಂತ. ಇನ್ನು ದೇವಸ್ಥಾನ ಬಂದ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಓಪನ್ ಇರುತ್ತಂತೆ. 6 ಗಂಟೆಯಿಂದ ನೈಟು 9 ಗಂಟೆವರೆಗೇನೋ ಓಪನ್ ಇರುತ್ತೆ. ಸೊ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು. ನನ್ನ ಪ್ರಕಾರ ನೀವು ನಂತರ ಬೆಳಗ್ಗೆ ಟೈಮೆಲ್ಲ ಹೋಗಬೇಡಿ, ಸಾಯಂಕಾಲ ಟೈಮ್ ಅಥವಾ ನೈಟ್ ಟೈಮಲ್ಲೇ ಹೋಗಿ. ನಾನಿದ್ದಿದ್ದು ರೂಮ್ ಬಂದ್ಬಿಟ್ಟು ಇದೆ ಸಾಗರ್ ಲಾಡ್ಜ್ ಅಂತ ಹೇಳಿ. ನಿಮಗೆ ಇಲ್ಲಿಂದ ಟೆಂಪಲ್ಗೆ 3 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹತ್ರನೇ ಇದೆ ನೋಡಿ. ನೀವು ಯಾರಾದರೂ ಇಲ್ಲಿಗೆ ಬಂದರೆ ಈ ಒಂದು ಲಾಡ್ಜಲ್ಲಿ ಇರ್ಬೋದು. ಇನ್ನು ನಿಮಗೆ ಚೆನ್ನಾಗಿರೋ ಲಾಡ್ಜ್ ಬೇಕು, ಇನ್ನು ಸ್ವಲ್ಪ ಲಕ್ಸುರಿ ಆಗಿರಬೇಕು ಅಂದರೆ ಅದು ಕೂಡ ಇದೆ, ನೀವು ಅದರಲ್ಲೂ ಕೂಡ ಇರ್ಬೋದು. ರೂಮ್ಗೆಲ್ಲ ಏನು ತಲೆ ಕೆಡಿಸ್ಕೊಬೇಕಾಗಿಲ್ಲ. ನಾನಿದ್ದಿದ್ದು ರೂಮ್ಗಿಂತ ಕಮ್ಮಿ ಬಜೆಟ್ನ ರೂಮ್ಗಳು ಕೂಡ ಇದ್ದಾವೆ, ಜಾಸ್ತಿದು ಕೂಡ ಇದ್ದಾವೆ. ಸೊ ನಿಮ್ಮ ಒಂದು ಇದಕ್ಕೆ ತಕ್ಕಂತೆ ಯಾವ ಥರ ರೂಮ್ ಬೇಕು ಆ ರೂಮಲ್ಲಿ ಇರ್ಬೋದು. ಇನ್ನು ದೇವಸ್ಥಾನಕ್ಕೆ ವಾಕಿಂಗ್ ಮಾಡಿಕೊಂಡು ಕೂಡ ಹೋಗ್ಬೋದು, ಇಲ್ಲ ಆಟೋಗಳು ರಿಕ್ಷಾಗಳು ಸಿಗ್ತವೆ, ನೀವು ಅದರಲ್ಲೂ ಕೂಡ ಹೋಗ್ಬೋದು. ನಾನು ನಡ್ಕೊಂಡೇ ಹೋದೆ. ನಾನು ಹೋಗಿದ್ದು ಸೋಮವಾರ ಆಗಿರೋದ್ರಿಂದ ರೋಡೆಲ್ಲ ಖಾಲಿ ಇತ್ತು, ಸ್ವಲ್ಪ ರಶ್ ಕಮ್ಮಿ ಇತ್ತು. ಸೊ ರೋಡಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಹೋದೆ. ದಾರಿಯಲ್ಲಿ ನಿಮಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಇಲ್ಲಿ ನಿಮಗೆ ಸಿಗುತ್ತೆ. ನೀವೇನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಮಾಡ್ಬೋದು.
ಇನ್ನು ದೇವಸ್ಥಾನದ ಪ್ರಸಾದ ಕೂಡ ಆಚೆನೆ ಸಿಗುತ್ತೆ. ನೀವು ಒಳಗೇನಾದ್ರು ತಗೊಳೋದು ಮರ್ತೋದ್ರೆ ಆಚೆ ಕೂಡ ತಗೊಬೋದು. ಇನ್ನು ದೇವಸ್ಥಾನದ ಒಳಗಡೆ ನಿಮಗೆ ಬ್ಯಾಗು, ಮೊಬೈಲ್ ಇವೆಲ್ಲ ಅಲೋ ಇರಲ್ಲ. ನೀವು ಇದನ್ನೆಲ್ಲ ಆಚೆನೆ ಲಾಕರ್ ಇರುತ್ತೆ, ಸೊ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಆಚೆ ಪೇಯ್ಡ್ ಲಾಕರ್ಸ್ ಇರುತ್ತೆ. ದೇವಸ್ಥಾನದ ಒಳಗಡೆ ಕೂಡ ನಿಮಗೆ ಲಾಕರ್ ಸೌಲಭ್ಯ ಇದೆ, ಬಟ್ ನಿಮಗೆ ಅಲ್ಲಿ ಲೈನ್ ಜಾಸ್ತಿ ಇರುತ್ತೆ, ಸೊ ನಿಮಗೆ ಲೇಟ್ ಆಗ್ಬೋದು. ಇನ್ನು ಆಗಲೇ ನಾನು ಹೇಳ್ದಂಗೆ ಬೆಳಗ್ಗೆ ಹೊತ್ತು ಹೋಗ್ಬೇಡಿ, ಸಾಯಂಕಾಲ ಹೋಗಿ ಅಂತ ಹೇಳಿದೆ. ಯಾಕಪ್ಪ ಅಂದರೆ ನಾನು ಹೋದಾಗ ರೋಡೆಲ್ಲ ಖಾಲಿ ಇದ್ದಿದ್ದು ನೋಡಿ ಕಮ್ಮಿ ಜನ ಇರ್ಬೋದು ಅಂತ ಅಂದ್ಕೊಂಡೆ, ಬಟ್ ಅಲ್ಲೋದ್ಮೇಲೆ ಗೊತ್ತಾಗಿದ್ದು ತುಂಬಾ ಜನ ಇದ್ರು ಅಂತ. ಎಲ್ಲ ಮೋಸ್ಟ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ಬಿಟ್ಟಿದ್ರು ಅಂತ ಅನ್ಸುತ್ತೆ. ದೇವಸ್ಥಾನದೊಳಗಡೆ ಲೈನಲ್ಲಿ ಹೋಗುವಾಗ ತುಂಬ ನೀವು ಕಾಯಬೇಕಾಗುತ್ತೆ, ಒಂದೇ ಕಡೆ ಕುತ್ಕೊಳಕ್ಕೂ ನಿಮಗೆ ಏನು ಇರಲ್ಲ. ಸೊ ಆದ್ದರಿಂದ ನಿಂತ್ಕೊಂಡೇ ಇರಬೇಕಾಗುತ್ತೆ. ಒಳಗಡೆ ಓಪನ್ ಪ್ಲೇಸಲ್ಲಿ ನೀವು ಕಾಯಬೇಕು. ಆಲ್ಮೋಸ್ಟ್ 2 ಅವರ್ಸ್ ನೀವು ಒಂದೇ ಕಡೆ ಇರಬೇಕಾಗುತ್ತೆ. ಬಿಸಿಲು ಮತ್ತು ತುಂಬಾನೇ ಹೀಟ್ ಇರುತ್ತೆ, ಸೊ ನಿಮಗೆ ಒಂಥರ ಇರಿಟೇಷನ್ ಫೀಲ್ ಆಗ್ಬೋದು. ಅಲ್ಲಿದ್ದ ಜನಗಳು ಕೂಡ ಇದನ್ನ ಹೇಳ್ತಾ ಇದ್ರು, ಸಾಯಂಕಾಲ ಹೋಗೋದು ಉತ್ತಮ, ಬೆಟರ್ ಅಂತ ಹೇಳಿ. ಸೊ ಅದರಿಂದ ನಿಮ್ಮ ಹತ್ರ ಶೇರ್ ಮಾಡಿದೆ. ಫೈನಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದಿದ್ದು ಕೂಡ ಸಾರ್ಥಕ ಆಯಿತು ಅಂತ ಅಂದ್ಕೊಂಡು ದೇವಸ್ಥಾನದಿಂದ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲೇ ಪೂರಿ ಬೀಚ್ ಇದೆ, ನೀವು ಅದರಲ್ಲಿ ಆಟ ಆಡಿಕೊಂಡು ಒಳ್ಳೆ ಪೀಸ್ಫುಲ್ ಆಗಿ ಆ ಸಮುದ್ರ ನೋಡ್ಕೊಂಡು ನಿಮಗೆ ಪೂರಿ ಬೀಚ್ ಹತ್ರನೇ ಬೇಕಂದರೆ ಎಲ್ಲ ಥರದ ಫುಡ್ಗಳು ಕೂಡ ಸಿಗುತ್ತೆ. ನೀವು ಬೇಕಂದರೆ ಅಲ್ಲೇ ಊಟ ಮಾಡ್ಬೋದು. ನಮಗೆ ಇನ್ನೂ ಟೈಮ್ ಇದೆ, ಇನ್ನೂ ನಾವು ಪ್ಲೇಸ್ಗಳನ್ನ ನೋಡಬೇಕು. ಇನ್ನು ಪೂರಿ ಹತ್ರ ಅಂದರೆ ಪೂರಿ ಸುತ್ತಮುತ್ತ ಇನ್ನೂ ಪ್ಲೇಸ್ಗಳಿದ್ದಾವೆ, ನೀವು ಅದು ಕೂಡ ನೋಡ್ಬೋದು. ಕೊನಾರ್ಕ್ ಸೂರ್ಯ ಟೆಂಪಲ್ ಅಂತ ಇದೆ. ಇದು ನರಸಿಂಹ ದೇವ ನಮ್ಮ ಕರ್ನಾಟಕದವರೇ ಕಟ್ಸಿರೋದು 13th ಸೆಂಚುರಿಯಲ್ಲಿ. ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿದೆ. ಇನ್ನೊಂದು ಲಿಂಗರಾಜ ಟೆಂಪಲ್ ಅಂತ ಇದೆ, ಸೊ ಅದು ಶಿವನ ದೇವಸ್ಥಾನ. ಅದು ಕೂಡ ತುಂಬ ಹಳೆಯ ದೇವಸ್ಥಾನ, ಅದು ಕೂಡ ನೀವು ನೋಡ್ಬೋದು. ಇದನ್ನು ನೋಡಬೇಕು ಅಂದರೆ ನಿಮಗೆ ಟೆಂಪಲ್ ಹತ್ರನೇ ಆಟೋಗಳು ಅಥವಾ ಪ್ಯಾಕೇಜ್ ಟೂರಿನ ಬಸ್ಗಳು ಕೂಡ ಇರ್ತವೆ. ನೀವು ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಕೊನಾರ್ಕ್ ಲಿಂಗರಾಜ ಟೆಂಪಲ್ ಬಿಟ್ಟು ನಿಮಗೆ ಇನ್ನೂ 3 ಸ್ಥಳಗಳಿದಾವೆ, ಅವನ್ನು ಕೂಡ ನೀವು ನೋಡ್ಬೋದು. ಇನ್ನೊಂದು ಚಿಲಿಕಾ ಲೇಕ್ ಅಂತ ಇದೆ, ಅದು ಕೂಡ ಸಖತ್ತಾಗಿದೆ. ನೀವೇನಾದರೂ ಟ್ರೈನಲ್ಲಿ ಬಂದರೆ ನೀವು ದಾರಿಯಲ್ಲೇ ಆ ಒಂದು ಲೇಕ್ನ ನೀವು ನೋಡ್ಬೋದು. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನನಗೆ ಅವೆಲ್ಲ ನೋಡೋಕ್ಕಾಗಿಲ್ಲ, ಯಾಕಂದರೆ ನಾನು ಒಂದೇ ದಿನದಲ್ಲಿ ನೋಡ್ಬೋದು ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಅವತ್ತು ನೈಟ್ ನನಗೆ ಟ್ರೈನ್ ಇತ್ತು. ಸೊ ಅದಕ್ಕೆ ನೀವೇನಾದರೂ ಬಂದರೆ ಈ ಥರ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ 3 ಡೇಸ್ ಅಲ್ಲೇ ಇರಿ. ಮೊದಲನೇ ದಿನ ಜಗನ್ನಾಥ ಟೆಂಪಲ್ಲು ಮತ್ತು ಬೀಚು, 2ನೇ ದಿನ ನಿಮಗೆ ಲಿಂಗರಾಜ್ ಟೆಂಪಲ್ಲು ಮತ್ತು ಕೊನಾರ್ಕ್ ಸೂರ್ಯ ಟೆಂಪಲ್ಲು ಮತ್ತು ಇನ್ನೂ 3 ದೇವಸ್ಥಾನಗಳನ್ನ ನೀವು ನೋಡಿ. 3ನೇ ದಿನ ಚಿಲಿಕಾ ಲೇಕ್ ಏನು ಬೋಟಿಂಗ್ ಎಲ್ಲ ಇರುತ್ತಂತೆ, ಸೊ ಅದು ಮಸ್ಟು ಹೋಗಲೇಬೇಕಾಗಿರುವಂತಹ ಪ್ಲೇಸು. ಅದೆಲ್ಲ ನನಗೆ ನೋಡೋಕ್ಕಾಗಲಿಲ್ಲ, ನೋಡ್ಬೋದು ನೀವು. ನನಗೆ ಅವತ್ತೇ ನೈಟೇ ಟ್ರೈನ್ ಇತ್ತು, ಬೇಜಾರೇನಾಗಿಲ್ಲ. ಬಟ್ ನನಗೆ ಪುರಿ ಜಗನ್ನಾಥ ದೇವಸ್ಥಾನ ನೋಡಬೇಕು ಅಂತ ಆಸೆ ಇತ್ತು, ಸೊ ನೋಡಿದೆ, ಏನು ಬೇಜಾರೇನಾಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ಖಂಡಿತ ನಾನು ಇವೆಲ್ಲ ಸ್ಥಳಗಳಿಗೂ ಕೂಡ ಹೋಗಿ ಬರ್ತೀನಿ. ನಾನು ಮಾಡಿದಂತಹ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡ್ರಿ ಅಂತ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಈ ಒಂದು ಟ್ರಿಪ್ಪಲ್ಲಿ ನನಗೆ ಖರ್ಚಾಗಿದ್ದು 4500 ರುಪೀಸ್ ಇನ್ಕ್ಲೂಡಿಂಗ್ ಟಿಕೆಟ್ಸ್. ಇನ್ನು ನನ್ನ ಒಂದು ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗುತ್ತೆ, ನೀವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗುವಾಗ ಸ್ವಲ್ಪನಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ನನ್ನ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಾನು ಎಲ್ಲ ಕಮೆಂಟ್ನ ಓದ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.